ಹಾಯ್ ಹಲೋ ನಮಸ್ತೆ. ನಾನಿವತ್ತು ಯೂತ್ ಮೂವಿ ಸ್ಟೋರಿನ ಹೇಳ್ತಾ ಇದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ಮೂವಿ ಸ್ಟೋರಿಗೆ ಬರೋಣ. ಮೂವಿ ಸ್ಟಾರ್ಟಿಂಗ್ನಲ್ಲಿ ಪ್ರವೀಣನ್ ತಾಯಿ ಸರು ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡು ಲೆಮನ್ ಜ್ಯೂಸ್ ಮಾಡಿ ಪ್ರವೀಣಂಗೆ ಕೊಡ್ತಾರೆ. ಇವ್ರ ಪ್ರಕಾರ ಆ ಜ್ಯೂಸ್ ಕುಡಿದ್ರೆ ದೇವರೇ ಪ್ರವೀಣನ್ನ ಪಾಸ್ ಮಾಡಿಬಿಡ್ತಾರೆ ಅಂತ. ದೇವ್ರ ಮೇಲೆ ಭಯಾನಕ ಭಕ್ತಿ. ಇನ್ನು ಪ್ರವೀಣನ್ ತಂದೆ ಮುನ್ನಿಕೃಷ್ಣನ್ನ ತೋರಿಸ್ತಾರೆ. ಸರು ಪ್ರವೀಣ ಹುಟ್ಟೋಕ್ಕೂ ಮುಂಚೆ ಮುನ್ನಿಕೃಷ್ಣನ್ನ ತುಂಬಾ ಪ್ರೀತಿ ಮಾಡ್ತಾಯಿದ್ರು, ಹಾಗೆ ಕೇರ್ ಮಾಡ್ತಿದ್ರು. ಪ್ರವೀಣ ಹುಟ್ಟಿದ ಮೇಲೆ ಮುನ್ನಿಕೃಷ್ಣನ್ನ ಕೇರೇ ಮಾಡ್ತಿಲ್ಲ ಅಂತ ಪ್ರವೀಣನ ಮೇಲೆ ಸ್ವಲ್ಪ ಹೊಟ್ಟೆ ಉರಿ ಇರುತ್ತೆ ಅವ್ರ ತಂದೆಗೆ. ಈಗ ಮೂವಿ ಹೀರೋ ಪ್ರವೀಣನ್ 10th ರಿಸಲ್ಟ್ ಇರುತ್ತೆ. ಪ್ರವೀಣನ್ ತಾಯಿ ಸರು ಪ್ರವೀಣನ 10th ರಿಸಲ್ಟ್ ನೋಡೋಕೆ ಅಂತ ನೆಟ್ ಸೆಂಟರ್ಗೆ ಬಂದಿರ್ತಾರೆ. ಪ್ರವೀಣನ್ ರಿಸಲ್ಟ್ ನೋಡಿ ಅವನ ತಾಯಿ ಫುಲ್ ಖುಷಿಯಾಗಿ ನನ್ನ ಮಗ IAS ಆಗೇ ಆಗ್ತಾನೆ ಅಂತ ಅಂತಿರ್ತಾರೆ. ಹಾಗಿದ್ರೆ ಪ್ರವೀಣ ಸ್ಟೇಟ್ಗೆ ರ್ಯಾಂಕ್ ಬಂದಿದ್ದಾನೆ ಅಂತ ಅಂದ್ಕೊಂಡ್ರಾ? ನೋ, ಇವನು 35 ಮಾರ್ಕ್ಸ್ ತಗೊಂಡು ಜಸ್ಟ್ ಪಾಸ್ ಆಗಿರ್ತಾನೆ. ಆದರೂ ಅವ್ರ ತಾಯಿ ಕಾನ್ಫಿಡೆನ್ಸ್ ನೋಡಿ. ಈಗಿನ ಪೇರೆಂಟ್ಸ್ ಎಲ್ಲ ಇನ್ಸ್ಪಿರೇಷನ್ ತಗೋಬೇಕು. ಸರು ಈಗ ಪ್ರವೀಣ ಪಾಸ್ ಆಗಿರೋ ವಿಷಯನ ಪ್ರವೀಣನ್ ತಂದೆ ಹತ್ರ ಹೇಳೋಕೆ ಬರ್ತಾರೆ. ಬೈ ದ ವೇ, ಪ್ರವೀಣನ್ ತಂದೆ ಸ್ವಂತ ಬೇಕರಿ ಇಟ್ಕೊಂಡಿರ್ತಾರೆ. ಹಾಗೆ ಪ್ರವೀಣನ್ ಬಗ್ಗೆ ತುಂಬ ಚೆನ್ನಾಗೇ ಗೊತ್ತಿರುತ್ತೆ. ಅವನು ಓದೋದು ಬರೆಯೋದು ಬಿಟ್ಟು ಬರೀ ಕಿರಿಕ್ ಮಾಡಿಕೊಂಡೇ ಓಡಾಡ್ತಿದ್ದಾನೆ ಅಂತ. ಪ್ರವೀಣ ಪಾಸ್ ಆಗಿರೋ ವಿಷಯ ತಿಳ್ಕೊಂಡು ಪ್ರವೀಣ ಫೇಲ್ ಆಗೋ ಅಂಥ ಹುಡುಗ ಆ ದೇವರೇ ದಯೆ ತೋರಿಸಿ ಹೆಂಗೋ ಅವನ್ನ ಪಾಸ್ ಮಾಡಿದ್ದಾರೆ. ಇವನು ಓದಿ ದಬ್ಬಾಕಿದ್ದು ಸಾಕು, ನಾಳೆಯಿಂದ ಬೇಕ್ರಿ ಕೆಲಸಕ್ಕೆ ಕಳಿಸು ಅಂತ ಸರುಗೆ ಹೇಳ್ತಾರೆ. ಅದಕ್ಕೆ ಸರು ನನ್ನ ಮಗ IAS ಆಗೋವನು ಅಂತ ಹೇಳಿ ತಾನೇ ಓದಿಸ್ತೇನೆ ಅಂತ ಚಾಲೆಂಜ್ ಹಾಕಿ ತನ್ನ ಒಡವೆನೆಲ್ಲ ಗಿರ್ವಿ ಇಟ್ಟು ಪ್ರವೀಣನ ಕಾಲೇಜ್ ಸೇರಿಸ್ತಾಳೆ. ಈ ಕಡೆ ಕಾಲೇಜ್ನಲ್ಲೂ ಪ್ರಿನ್ಸಿಪಲ್ ಪ್ರವೀಣನ್ ಅಂತ ಪೊರ್ಕಿನ ಅಡ್ಮಿಷನ್ ತಗೊಳ್ಳಲ್ಲ ಅಂತಾರೆ. ಹಂಗೋ ಹಿಂಗೋ ಸರೋ ಡ್ರಾಮಾ ಮಾಡಿ ವಿಷ ಕುಡಿತೀನಿ ಅಂತೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ಪ್ರವೀಣನ್ಗೆ ಸೀಟ್ ಕೊಡಿಸ್ತಾರೆ. ಈ ಕಡೆ ಪ್ರವೀಣನ್ ಅಪ್ಪ ಸರು ಒಡವೆನ ಬಿಡಿಸ್ಕೊಂಡು ಬಂದು ಕೊಡ್ತಾರೆ. ಹಾಗೆ ಪ್ರವೀಣನ್ಗೂ ಇನ್ಮೇಲಾದರೂ ಸರಿಯಾಗಿ ಓದ್ಕೊ ಅಂತ ಹೇಳ್ತಾರೆ. ಬೇಸಿಕಲಿ ಪ್ರವೀಣಂಗೆ ಈ ಓದಬೇಕು, ಅಚೀವ್ ಮಾಡಬೇಕು ಅನ್ನೋ ಕನಸುಗಳು ಯಾವುದೂ ಇರೋಲ್ಲ. ಇವನಿಗೆ ಯಾವುದಾದ್ರೂ ಒಂದು ಹುಡುಗಿನ ಸ್ಕೂಲಲ್ಲಿ ಲವ್ ಮಾಡಿ ಮದುವೆ ಆಗಬೇಕು ಅನ್ನೋ ಡ್ರೀಮ್ ಕಟ್ಕೊಂಡಿರ್ತಾನೆ. ಈ ಸ್ಕೂಲ್ ಟೈಮಿಂದಾನೂ ಇವನು ಹುಡುಗಿರ ಹಿಂದಿಂದೆ ಸುತ್ತಿರ್ತಾನೆ. ಬಟ್ ಯಾವ ಹುಡುಗಿನೂ ಇವನನ್ನು ತಿರುಗಿ ಕೂಡ ನೋಡ್ತಿರಲ್ಲ. ಇವನು ಬಿಲ್ಡಪ್ ತಗೊಳ್ಳೋದ್ರಲ್ಲೇ ಇರ್ತಾನೆ. ಈಗ ನೆಕ್ಸ್ಟ್ ಸೀನಲ್ಲಿ ಕಾಲೇಜ್ ಸ್ಟಾರ್ಟ್ ಆಗಿರುತ್ತೆ. ಪ್ರವೀಣನ್ ಕ್ಲಾಸ್ನಲ್ಲಿ ಕನಕವಲ್ಲಿ ಅಂತ ಟಾಪರ್ ಸ್ಟೂಡೆಂಟ್ ಇರ್ತಾಳೆ. ಇವಳು ಮಿಸ್ ಕೊಟ್ಟಿರೋ ಹೋಮ್ವರ್ಕ್ನೆಲ್ಲ ಮಾಡಿ ಹೋಮ್ವರ್ಕ್ ಮಾಡದೇ ಇರೋ ಪ್ರವೀಣನ್ ಗ್ಯಾಂಗ್ನ ಸಿಕ್ಕಾಕ್ಸ್ತಾಳೆ. ಮೇಡಮ್ ಪ್ರವೀಣ ಮತ್ತು ಅವನ ಫ್ರೆಂಡ್ಸ್ನ ಕ್ಲಾಸಿಂದ ಹೊರಗೆ ಹಾಕ್ತಾರೆ. ಹೊರಗೆ ಹಾಕಿದ್ದಾರೆ ಅನ್ನೋ ಬೇಜಾರೇ ಇರಲ್ಲ ಇವರಿಗೆ. ಇವ್ರ ಪಕ್ಕದ ಕ್ಲಾಸ್ನಲ್ಲಿ ಕೂಡ ಒಂದು ಹುಡುಗಿನ ಹೊರಗೆ ಹಾಕಿರ್ತಾರೆ. ಪ್ರವೀಣ ಅವಳಿಗೆ ಲೈನ್ ಹೊಡಿತಿರ್ತಾನೆ. ದಿನಾ ಕ್ಲಾಸಿಂದ ಹೊರಗೆ ನಿಲ್ಲೋದೇ ಮಾಡ್ತಿರ್ತಾರೆ. ಹಾಗೆ ಆ ಪಕ್ಕದ ಕ್ಲಾಸ್ ಹುಡುಗಿನ ಮಾತಾಡಿಸಿ ಪ್ರವೀಣ ಅವಳು ಫ್ರೆಂಡ್ಶಿಪ್ ಮಾಡ್ಕೊತಾನೆ. ಅವಳ ಹೆಸರು ಪ್ರೇಷಿಕಾ. ಬೈ ದ ವೇ, ಇವಳು ಕ್ಲಾಸ್ನಲ್ಲಿ ಹಸಿವಾದಾಗ ಏನಾದರೂ ಸ್ನ್ಯಾಕ್ಸ್ ತಿನ್ನುವಾಗ ಟೀಚರ್ ಕೈಲಿ ಸಿಕ್ಕಾಕೊಂಡು ಆಚೆ ನಿಂತಿರ್ತಾಳೆ. ಈ ಕಡೆ ಸರು ತವ್ರ ಮನೆಯಿಂದ ಹೌಸ್ ಓಪನಿಂಗ್ ಫಂಕ್ಷನ್ಗೆ ಕಾರ್ ಡ್ರೈವರ್ ಕಡೆಯಿಂದ ಇನ್ವಿಟೇಷನ್ ಕಳಿಸಿರ್ತಾರೆ. ಬಿಕಾಸ್ ಸರುದು ಲವ್ ಮ್ಯಾರೇಜು ಅಂತ. ಸರು ಅವಳ ಗಂಡ ಮನೆ ಓಪನಿಂಗಿಗೆ ಹೋಗ್ತಾರೆ. ಅಲ್ಲಿ ಇವರನ್ನು ಕ್ಯಾರೇನೋ ಅನ್ನೋಲ್ಲ. ಸರು ಅಣ್ಣನೂ ಬೀದಿಲಿ ಹೋಗೋರ ಥರ ನೋಡ್ತಾನೆ. ಸರು ಮುನ್ನಿಕೃಷ್ಣ ಅವಮಾನದಿಂದ ತಮ್ಮ ಮನೆಗೆ ಬರ್ತಾರೆ. ಸರು ತುಂಬಾ ಅಳ್ತಿರ್ತಾಳೆ. ಮುನ್ನಿಕೃಷ್ಣ ಅವಳನ್ನು ಸಮಾಧಾನ ಮಾಡ್ತಾನೆ. ಈ ಕಡೆ ಸ್ಕೂಲಲ್ಲಿ ಪ್ರವೀಣ ಪ್ರೇಷಿಕಾಗೆ ಪ್ರಪೋಸ್ ಮಾಡಿ ಕಮಿಟೆಡ್ ಆಗಬೇಕು ಅಂತ ಹೋಗ್ತಾನೆ. ಪ್ರೇಷಿಕಾ ಪ್ರವೀಣನ್ನ ಕರೆದು ಇನ್ಮೇಲೆ ನನ್ನ ಜೊತೆ ಸ್ಕೂಲಲ್ಲಿ ನೀನು ಮಾತಾಡೋದು ಬೇಡ, ಎಲ್ಲರೂ ನಾವು ಲವ್ ಮಾಡ್ತಿದ್ದೀವಿ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಅದೂ ಅಲ್ಲದೆ ಈ ವಿಷಯ ನಮ್ಮಪ್ಪನಿಗೆ ಗೊತ್ತಾದರೆ ನನ್ನ ಸಾಯಿಸೋದಲ್ಲದೆ ನಿನ್ನ ಶೂಟ್ ಮಾಡಿ ಸಾಯಿಸ್ತಾರೆ, ಬಿಕಾಸ್ ನಮ್ಮಪ್ಪ ಪೊಲೀಸ್ ಅಂತ ಹೇಳಿ ಹೋಗ್ತಾಳೆ. ಪ್ರವೀಣ ಸ್ಯಾಡಲ್ಲಿರ್ತಾನೆ. ಇನ್ನೊಂದು ಕಡೆ ಪ್ರೇಷಿಕಾನ ಮಣಿ ಅನ್ನೋ ಹುಡುಗ ಇಷ್ಟಪಡ್ತಿರ್ತಾನೆ. ಇವರಿಗೆ ಮೀಡಿಯೇಟರ್ ಆಗಿ ಪ್ರೇಷಿಕಾ ಫ್ರೆಂಡ್ ಅನ್ನೋ ಡುಮ್ಮಿ ಸಪೋರ್ಟ್ ಮಾಡ್ತಿರ್ತಾಳೆ. ಅದಕ್ಕೆ ಪ್ರೇಷಿಕಾ ಇವರಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾನೊಬ್ಬನ ಲವ್ ಮಾಡ್ತಿದ್ದೀನಿ ಅಂತ ಪ್ರವೀಣನ ಹೆಸರು ಹೇಳ್ಬಿಡ್ತಾಳೆ. ಈಗ ಮಣಿ 4 ಜನ ಹುಡುಗರನ್ನ ಕರ್ಕೊಂಡು ಪ್ರವೀಣನ ಹತ್ರ ಬಂದು ಪ್ರವೀಣಂಗೆ ಹೊಡೆದು ಬಡಿದು ಪ್ರೇಷಿಕಾ ನಿನ್ನ ಲವ್ ಮಾಡ್ತಿದ್ದಾಳಂತೆ, ಅವಳ ಹಿಂದೆ ಏನಾದರೂ ಸುತ್ತಿದ್ರೆ ನಿನ್ನ ಹಂಗಂಗೆ ಕೊಚ್ಚ ಹಾಕ್ತೀನಿ ಅಂತ ಹೇಳಿ ಹೋಗ್ತಾರೆ. ಪ್ರವೀಣಂಗೆ ಈಗ ಫುಲ್ ಖುಷಿ. ಪ್ರೇಷಿಕಾ ಹತ್ರ ಬಂದು ಲವ್ ಮಾಡ್ತಿದೆಯಾ ಅಂತ ಕೇಳ್ತಾನೆ. ಅದಕ್ಕೆ ಅವಳು ನಾನು ಸ್ಕೂಲಲ್ಲಿ ಮಾತಾಡಬೇಡ ಅಂದೆ, ನನ್ನ ಹತ್ರ ಮಾತಾಡಲೇಬೇಡ ಅಂತ ಅಂದಿಲ್ಲ ಅಂತ ಹೇಳ್ತಾಳೆ. ಹಾಗೂ ಪ್ರೇಷಿಕಾ ಪ್ರವೀಣಂಗೆ ಐ ಲವ್ ಯು ಅಂತ ಹೇಳ್ಬಿಡ್ತಾಳೆ. ಅವನಿಗಂತೂ ತುಂಬಾ ಖುಷಿ ಆಗುತ್ತೆ. ಅಂತೂ ನಮ್ಮ ಪ್ರವೀಣ ಕಮಿಟೆಡ್ ಆದ. ಈಗ ಪ್ರವೀಣನ್ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಈಗ ಟ್ವಿಸ್ಟ್ ಏನಂದರೆ ಪ್ರೇಷಿಕಾ ಫ್ರೆಂಡ್ ಅನುಗೆ ಮಣಿ ಫ್ರೆಂಡ್ ಮುಖೇಶ್ ಅಂದರೆ ಇಷ್ಟ ಇರುತ್ತೆ. ಸೊ ಮಣಿ ಪ್ರೇಷಿಕಾ ಒಂದಾದರೆ ಇವ್ರ ಲವ್ ಸ್ಟೋರಿ ಸ್ಟಾರ್ಟ್ ಆಗುತ್ತೆ ಅಂತೆ. ಅನು ಹೇಗಾದರೂ ಮಾಡಿ ಪ್ರವೀಣ ಮತ್ತು ಪ್ರೇಷಿಕಾನ ಬ್ರೇಕಪ್ ಮಾಡಿಸೋಕೆ ಪ್ಲ್ಯಾನ್ ಮಾಡ್ತಿರ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಮಣಿ ಮುಖೇಶ್ ಹುಡುಗರನ್ನ ಕರ್ಕೊಂಡು ಬಂದು ಪ್ರವೀಣ ಮತ್ತು ಅವನ ಫ್ರೆಂಡ್ಸ್ನ ಕರ್ಕೊಂಡು ಹೋಗಿ ಪ್ರವೀಣಂಗೆ ಹೊಡೆದು ಪ್ರೇಷಿಕಾಯಿಂದ ದೂರ ಇರೋಕ್ಕೆ ಹೇಳ್ತಾರೆ.
ಅಷ್ಟರಲ್ಲಿ ಪ್ರವೀಣನ ಫ್ರೆಂಡ್ ಬಬ್ಲು ಬಂದು ನನ್ನ ಫ್ರೆಂಡ್ಗೆ ಹೊಡಿತೀರಾ ಅಂತ ಅವ್ರನ್ನೆಲ್ಲ ಹೊಡೆದು ಹಾಕ್ತಾನೆ. ಈ ಕಡೆ ಪ್ರೇಷಿಕಾ ಹತ್ರ ಪ್ರವೀಣ ಅವ್ರನ್ನೆಲ್ಲ ನಾನೇ ಹೊಡೆದೆ ಅಂತ ಬಿಲ್ಡಪ್ ತಗೊತಿರ್ತಾನೆ. ಆಗ ಪ್ರೇಷಿಕಾ 1 ವೀಕ್ ಊರಿಗೆ ಹೋಗ್ತಾ ಇದ್ದೀನಿ, ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತೀನಿ ಅಂತ ಹೇಳ್ತಾಳೆ. ಹಾಗೆ ಪ್ರವೀಣ ನಾನು ಯಾಕಿಷ್ಟ ನಿಂಗೆ ಅಂದಿದ್ದಕ್ಕೆ ಅವಳು ನೀನು ನಕ್ಕಾಗ ತುಂಬ ಚೆನ್ನಾಗಿ ಕಾಣ್ತೀಯ ಪ್ರವೀಣ ಅಂತ ಹೇಳಿ ಹೋಗ್ತಾಳೆ. ಅವತ್ತು ಈವ್ನಿಂಗ್ ಪ್ರವೀಣ ಪ್ರೇಷಿಕಾ ಮೆಸೇಜ್ಗೆ ವೇಟ್ ಮಾಡ್ತಿರ್ತಾನೆ. ಅದೇ ಟೈಮ್ಗೆ ಪ್ರವೀಣಂಗೆ ಸೋನಲ್ ಅನ್ನುವ ಹುಡುಗಿ ಫ್ರೆಂಡ್ ರಿಕ್ವೆಸ್ಟ್ ಬರುತ್ತೆ. ಇವನು ಕೂಡ ಆಕ್ಸೆಪ್ಟ್ ಮಾಡ್ಕೊಳ್ತಾನೆ. ನೀನಂದರೆ ತುಂಬ ಇಷ್ಟ, ತುಂಬ ದಿನದಿಂದ ನಿನ್ನ ಫಾಲೋ ಮಾಡ್ತಾ ಇದ್ದೀನಿ, ನಾನು ನಿಮ್ಮ ಕಾಲೇಜ್ ಹುಡುಗಿನೇ, ಬಟ್ ನಿನ್ನ ಮಾತಾಡ್ಸೋಕ್ಕೆ ತುಂಬ ಭಯ ಅಂತ ಮೆಸೇಜ್ ಹಾಕ್ತಾಳೆ. ಇವನ ಫ್ರೆಂಡ್ಸ್ ಅದಕ್ಕೆ ಫೇಕ್ ಅಕೌಂಟ್ ಆಗಿರ್ಬೋದು. 12:30ಗೆ ಕ್ಯಾಂಟೀನ್ ಹತ್ರ ಮೀಟ್ ಆಗೋಕ್ಕೆ ಹೇಳ್ತಾರೆ. ನೆಕ್ಸ್ಟ್ ಡೇ ಕ್ಯಾಂಟೀನಲ್ಲಿ ನೋಡಿದರೆ ಸೋನಾಲ್ ಬಂದು ಪ್ರವೀಣನ ಮೀಟ್ ಮಾಡಿ ಹೋಗ್ತಾಳೆ. ಹಾಗೆ ಪ್ರಪೋಸ್ ಕೂಡ ಮಾಡಿಬಿಡ್ತಾಳೆ. ನೋಡೋಕ್ಕೂ ತುಂಬ ಸೂಪರಾಗೇ ಇರ್ತಾಳೆ. ಪ್ರವೀಣ ಅಂತೂ ಫುಲ್ ಖುಷಿಯಲ್ಲಿ ತೇಲಾಡ್ತಿರ್ತಾನೆ. ಇಷ್ಟು ದಿನ ಪ್ರವೀಣನ ಯಾವ ಹುಡುಗಿನೂ ತಿರುಗಿ ನೋಡ್ತಾ ಇರಲ್ಲ. ಇವಳು ನೋಡಿದರೆ ಗೊಂಬೆ ಥರ ಇರೋ ಹುಡುಗಿ ಬಂದು ನನಗೆ ಪ್ರಪೋಸ್ ಮಾಡಿದ್ದಾಳೆ ಅಂತ ತುಂಬ ಬಿಲ್ಡಪ್ ತೊಗೊತಿರ್ತಾನೆ. ಪ್ರವೀಣ ಪ್ರೇಷಿಕಾ ಊರಿಗೆ ಹೋಗಿದ್ದಾಳೆ ಅಂತ ಸೋನಾಲ್ ಹಿಂದೆ ತಿರುಗ್ತಿರ್ತಾನೆ. ಇದೇ ಗ್ಯಾಪಲ್ಲಿ ಪ್ರವೀಣನ ಫ್ರೆಂಡ್ ಪ್ರವೀಣಂಗೆ ಬೈತಾನೆ, ಪ್ರೇಷಿಕಾನ ಮರೆತು ಇವಳು ಹಿಂದೆ ಸುತ್ತಿದೀಯಾ ಅಂತ. ಪ್ರವೀಣ ಬೇರೆ ಸೋನಾಲ್ ಎಷ್ಟು ಸಲ ಪ್ರಪೋಸ್ ಮಾಡಿದ್ರು ಅವಳಿಗೆ ಓಕೆ ಹೇಳಿರೋಲ್ಲ. ನೋ ಅಂತಾನೆ ಹೇಳ್ತೀನಿ, ಸ್ವಲ್ಪ ಟೈಮ್ ಬೇಕು ಅಂತ ಅಂತಾನೆ. ನೆಕ್ಸ್ಟ್ ಸೀನಲ್ಲಿ ಸ್ಕೂಲ್ ಫಂಕ್ಷನಲ್ಲಿ ಪ್ರವೀಣ ಮತ್ತು ಅವನ ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಿರ್ತಾರೆ. ಅಲ್ಲಿಗೆ ಪ್ರೇಷಿಕಾನೂ ಬಂದಿರ್ತಾಳೆ. ಪ್ರವೀಣನ ಮೀಟಾಗಿ ಮಾತಾಡ್ತಿರ್ತಾಳೆ. ಅದೇ ಟೈಮ್ಗೆ ಸೋನಾಲ್ ಬರ್ತಾಳೆ. ಪ್ರವೀಣ ಸೋನಾಲ್ ನನ್ನ ಫ್ರೆಂಡ್ ಅಂತಾನೆ. ಅದಕ್ಕೆ ಪ್ರೇಷಿಕಾ ಅವಳ ಹತ್ರ ಮಾತಾಡ್ಕೊಂಡು ಬಾ ಅಂತ ವೇಟ್ ಮಾಡ್ತಿರ್ತಾಳೆ. ಅದೇ ಟೈಮ್ಗೆ ಅನು ಅವಳ ಫ್ರೆಂಡ್ ಬಂದು ಪ್ರೇಷಿಕಾ ಹತ್ರ ಪ್ರವೀಣ ನಿನ್ನ ಬಿಟ್ಟು ಅವಳನ್ನು ಬುಟ್ಟಿಗೆ ಹಾಕ್ಕೊಂಡಿದ್ದಾನೆ ಅಂತ ಮೈಂಡ್ ವಾಶ್ ಮಾಡಿ ಹೋಗ್ತಾರೆ. ಹೀಗೆ ಪ್ರೇಷಿಕಾ ಮೈಂಡ್ ವಾಶ್ ಮಾಡಿದ್ರು ಪಾಪ ಪ್ರೇಷಿಕಾ ಪ್ರವೀಣನ ನಂಬ್ತಿರ್ತಾಳೆ. ಪ್ರೇಷಿಕಾ ಪ್ರವೀಣನ ತುಂಬ ನಂಬಿರೋದ್ರಿಂದ ಪ್ರವೀಣ ಸೋನಾಲ್ಗೆ ನೋ ಹೇಳೋಕೆ ಅಂತ ಬರೋಕೆ ಹೇಳ್ತಾನೆ. ಸೋನಾಲ್ಗೆ ಇನ್ಮೇಲೆ ನಾವು ಮಾತಾಡೋದು ಬೇಡ ಅಂತಾನೆ. ಸೋನಾಲ್ ಪ್ರವೀಣನ ಹಗ್ ಮಾಡಿಬಿಡ್ತಾಳೆ. ಅದೇ ಟೈಮ್ಗೆ ಪ್ರೇಷಿಕಾನೂ ಅಲ್ಲಿಗೆ ಬಂದಿರ್ತಾಳೆ. ಪ್ರವೀಣ ಸೋನಾಲ್ನ ತಪ್ಕೊಂಡು ನಿಂತಿರೋದನ್ನು ನೋಡಿ ಬೈತಾಳೆ. ಪ್ರವೀಣ ಪ್ರೇಷಿಕಾಗೆ ಬೈದು ನನ್ನ ಮೇಲೆ ಡೌಟ್ ಪಡ್ತಿದೆಯಾ, ಇಟ್ಸ್ ಓವರ್ ಅಂತ ಪ್ರೇಷಿಕಾಗೆ ಕೈ ಕೊಟ್ಟು ಸೋನಾಲ್ಗೆ ಓಕೆ ಹೇಳ್ತೀನಿ ಅಂತ ತಿರುಗಿ ನೋಡಿದರೆ ಸೋನಾಲ್ನ ಕಳಿಸಿರೋದು ಅನು. ಪ್ರೇಷಿಕಾ ಪ್ರವೀಣನ್ಗೆ ಬ್ರೇಕಪ್ ಮಾಡಿಸ್ಬೇಕು ಅಂತ ಮಾಡಿರೋ ಪ್ಲ್ಯಾನ್. ಪಾಪ ಪ್ರವೀಣ ಗಾಳಕ್ಕೆ ಸಿಕ್ಕ ಮೀನ್ ಥರ ಆದ. ಪ್ರೇಷಿಕಾ ಪ್ರವೀಣಂಗೆ ನಡು ರೋಡಲ್ಲಿ ಕಪಾಳಕ್ಕೆ ಹೊಡಿತಾಳೆ. ಅದನ್ನು ಪ್ರವೀಣನ ತಂದೆ ನೋಡ್ಬಿಡ್ತಾರೆ. ಪ್ರವೀಣನ ತಂದೆ ಸರಿಯಾಗಿ ಹೊಡಿತಾರೆ, ಮನೆಯಿಂದ ಆಚೆ ಹಾಕ್ತಾರೆ ಅಂತ ಅವನು ಭಯ ಪಡ್ತಿರ್ತಾನೆ. ಬಟ್ ಪ್ರವೀಣನ ತಂದೆ ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಪ್ರವೀಣನ ಕೈಲಿ ಬೈಕ್ ಒರೆಸೋ ಕೆಲಸ, ಬೇಕ್ರಿ ಕೆಲಸನೆಲ್ಲ ಮಾಡೋಕ್ಕೆ ಹಚ್ತಾರೆ. ಮನೆಯಲ್ಲಿ ಅವನಿಗಿದ್ದ ಇಂಪಾರ್ಟೆನ್ಸ್ಗೆಲ್ಲ ಇವ್ರು ಕಿತ್ಕೊಂಡು ಎಂಜಾಯ್ ಮಾಡ್ತಿರ್ತಾರೆ. ಇದಕ್ಕೆಲ್ಲ ಕಾರಣ ಆದ ಆ ಸೋನಾಲ್ಗೆ ಟಾರ್ಚರ್ ಕೊಡಬೇಕು ಅಂತ ಟ್ರಿಪ್ಗೆ ಹೋದಾಗ ಪ್ರವೀಣ ಮತ್ತು ಅವನ ಗ್ಯಾಂಗ್ ಹೆವಿ ಇರಿಟೇಟ್ ಮಾಡ್ತಿರ್ತಾರೆ ಸೋನಾಲ್ಗೆ. ಅವ್ರು ಕೊಡೋ ಟಾರ್ಚರ್ಗೆ ಸೋನಾಲ್ ಬಿಕ್ಕಿ ಬಿಕ್ಕಿ ಒಂದು ಕಡೆ ಕೂತ್ಕೊಂಡು ಅಳ್ತಿರ್ತಾಳೆ. ಇದನ್ನು ನೋಡಿದ ಪ್ರವೀಣನ ಕ್ಲಾಸ್ಮೇಟ್ ಕನಕವಲ್ಲಿ ಪ್ರವೀಣಂಗೆ ಬಾಯಿಗೆ ಬಂದಂಗೆ ಬೈತಾಳೆ. ಇದೇ ಕೋಪದಲ್ಲಿ ಪ್ರವೀಣ ಕನಕವಲ್ಲಿ ಫಸ್ಟ್ ಮುಗಿಸ್ಬೇಕು ಅಂತ ಹೆವಿ ಗಾಂಚಾಲಿ ಇದೆ ಅವಳಿಗೆ ಅಂತಾನೆ. ಈಗ ಟ್ರಿಪ್ಪಿಂದ ಸ್ಕೂಲ್ಗೆ ಬರ್ತಾರೆ. ಕನಕವಲ್ಲಿ ಪ್ರವೀಣ ಅವನ ಫ್ರೆಂಡ್ಸ್ ಕ್ಲಾಸಲ್ಲಿ ನಾಯ್ಸ್ ಮಾಡ್ತಿದ್ದಕ್ಕೆ ಸುಮ್ಮನೆ ಇರಿ, ಗಲಾಟೆ ಮಾಡಬೇಡಿ ಅಂತ ಆವಾಜ್ ಹಾಕ್ತಾಳೆ. ಮತ್ತೆ ಪ್ರವೀಣಂಗೆ ಕೋಪ ಬಂದು ಅವಳನ್ನು ಇನ್ನೇನು ಹೊಡಿತಾನೆ ಅನ್ನೋ ರೇಂಜ್ಗೆ ಹೋಗ್ತಾನೆ. ಆಗ ಕನಕ ತನ್ನ ಫ್ರೆಂಡ್ಸ್ಗೆಲ್ಲ ತನ್ನ ಅಪ್ಪನ ಫೋಟೋನ ತೋರಿಸ್ತಾ ಇರ್ತಾಳೆ. ಪ್ರವೀಣ ಕನಕವಲ್ಲಿ ತಂದೆ ಫೋಟೋನ ನೋಡಿ ಅವ್ರ ತಂದೆ ತಲೆಯಲ್ಲಿ ಕೂದಲಿಲ್ಲದೆ ಇರೋದಕ್ಕೆ ಕನಕವಲ್ಲಿ ಅಪ್ಪ ಮೊಟ್ಟೆ ಅಂತ ರೇಗಾಡಿಸ್ತಿರ್ತಾನೆ. ಆಗ ಕನಕ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಅದೇ ಟೈಮ್ಗೆ ಸರ್ ಕ್ಲಾಸ್ಗೆ ಬರ್ತಾರೆ. ಆ ಸರ್ ಕನಕನ ಯಾಕೆ ಅಳ್ತಿದೀಯ ಅಂತ ಕೇಳ್ತಾರೆ. ಇನ್ನೇನು ಪ್ರವೀಣನ ಕತೆ ಮುಗೀತು ಅನ್ನೋ ಅಷ್ಟರಲ್ಲಿ ಕನಕ ಪ್ರವೀಣನ ಹಾಕೊಡದೆ ಐ ಹ್ಯಾವ್ ಅ ಹೆಡ್ ಪೇನ್ ಸರ್ ಅಂತ ಸುಳ್ಳು ಹೇಳ್ತಾಳೆ. ಈಗ ಪ್ರವೀಣಂಗೆ ಫುಲ್ ಶಾಕು. ಚಿಕ್ಕ ಚಿಕ್ಕ ವಿಷಯದಲ್ಲೇ ತನ್ನ ಸಿಗಾಕ್ಸೋದನ್ನು ಕನಕವಲ್ಲಿ ಮಾಡ್ತಿರ್ತಾಳೆ. ಈಗ ಯಾಕೆ ಸೇವ್ ಮಾಡಿದ್ಲು ಅಂತ ಡೌಟು. ಕನಕನ ಕೇಳಿದರೆ ಅದೆಲ್ಲ ಗೊತ್ತಿಲ್ಲ, ನನ್ನ ಜೊತೆ ಮಾತಾಡಬೇಡ, ನಮ್ಮ ಅಪ್ಪನ್ನೇ ಅವಮಾನ ಮಾಡ್ತೀಯ ಅಂತ ಹೋಗ್ತಾಳೆ. ಈಗ ಪ್ರವೀಣಂಗೆ ಕನಕವಲ್ಲಿ ಮೇಲೆ ಲವ್ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ ಕರೆಸ್ಪಾಂಡರ್ ಡೆತ್ ಆಗಿದ್ದಕ್ಕೆ ಸ್ಕೂಲ್ನ ಆಫ್ಟರ್ನೂನ್ ರಜೆ ಕೊಡ್ತಾರೆ. ಆಗ ಪ್ರವೀಣ ತನ್ನ ಅಮ್ಮನ ಬರ್ಡೇ ಇದೆ ಅಂತ ಸುಳ್ಳು ಹೇಳಿ ಕನಕನ ನಮ್ಮ ಮನೆಗೆ ಹೋಗೋಣ, ಅಮ್ಮನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ನಾವಿಬ್ಬರು ಅಂತಾನೆ. ಅವಳು ಅದಕ್ಕೆ ಸರ್ಪ್ರೈಸ್ ಕೊಡೋಣ ಅಂತ ತನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ತಾಳೆ. ಇವರೆಲ್ಲ ಕೇಕ್ ತಗೊಂಡು ಹೋಗಿ ಸರುಗೆ ಸರ್ಪ್ರೈಸ್ ಕೊಡ್ತಾರೆ. ಪ್ರವೀಣನ ತಾಯಿಗೆ ಫುಲ್ ಕನ್ಫ್ಯೂಷನ್ನು, ನನ್ನ ಬರ್ಡೇನೇ ಇಲ್ಲ ಅಂತ. ಪ್ರವೀಣ ಬೇರೆ ಅವ್ರ ಅಪ್ಪನ ಬೇಕ್ರಿಲಿ ಜ್ಯೂಸ್ ಎಲ್ಲ ತೊಗೊಂಡು ಬಂದಿರ್ತಾನೆ. ಕನಕವಲ್ಲಿಗೆ ಬೇರೆ 2 ಗ್ಲಾಸ್ ಜ್ಯೂಸ್ ಹಾಕ್ಕೊಡು, ಸ್ಪೆಷಲಾಗಿ ಟ್ರೀಟ್ ಮಾಡೋ ಅಂತ ಅವ್ರ ಅಮ್ಮಂಗೆ ಹೇಳಿ ಕಳಿಸ್ತಾನೆ. ಉಳಿದ ಫ್ರೆಂಡ್ಸ್ನೆಲ್ಲ ಹೆಂಗೋ ಮನೆಯಿಂದ ಕಳಿಸ್ತಾನೆ.
ಕನಕಾಗೆ ಸ್ವಲ್ಪ ಹೊತ್ತು ಇರೋ, ಅಮ್ಮ ಬೇಜಾರಾಗ್ತಾರೆ ಅಂತ ಇರೋಕೆ ಹೇಳ್ತಾನೆ. ಅದೇ ಟೈಮ್ಗೆ ಪ್ರವೀಣನ್ ತಂದೆ ಬಂದು ಪ್ರವೀಣಂಗೆ ಬಾಯಿಗೆ ಬಂದಂಗೆ ಬೈತಾರೆ. 500 ರೂಪಾಯಿ ಜ್ಯೂಸ್ ಎತ್ಕೊಂಡು ಬಂದಿದೀಯಾ ಅಂತ. ಆಗ ಕನಕ ಟೀ ಮಾಡಿ ಕೊಡ್ತಾಳೆ. ಪ್ರವೀಣ ಅಮ್ಮನ ಬರ್ಡೇ ಅದಕ್ಕೆ ಜ್ಯೂಸ್ ತಗೊಂಡು ಬಂದೆ ಅಂತ. ಪ್ರವೀಣನ್ ತಂದೆನೋ ಬರ್ಡೇನ ರಾತ್ರಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿದ್ದೆ ಅಲ್ವಾ, ನನ್ನ ಬಿಟ್ಟು ನೀವು ಸೆಲೆಬ್ರೇಟ್ ಮಾಡಿದ್ದಾರೆ ಅಂತ ಹಾಗೆ ಡುಬಾಕೊಂಡೋಗಿದ್ದಾರೆ. ಹಾಗೆ ಕನಕನ ಆಟೋಗೆ ಕಳಿಸ್ಬಾ ಪ್ರವೀಣ ಅಂತ ಹೇಳಿ ಕಳಿಸ್ತಾರೆ. ಹಾಗೆ ಹೋಗುವಾಗ ಮಾತಾಡ್ತಾ ಕನಕ ಪ್ರವೀಣಂಗೆ ನೀನು ನನ್ನ ಹತ್ರ ಏನಾದರೂ ಹೇಳಬೇಕಾ ಅಂತ ಕೇಳ್ತಾಳೆ. ಅವನು ಭಯದಲ್ಲಿ ಏನೂ ಇಲ್ಲ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನಲ್ಲಿ ಸ್ಕೂಲ್ ಆ್ಯನ್ಯುವಲ್ ಡೇ ಅನೌನ್ಸ್ ಆಗಿರುತ್ತೆ. ಆ ಸ್ಕೂಲ್ ಕಲ್ಚರಲ್ ಮಿನಿಸ್ಟರ್ ಆಗಿ ಪ್ರವೀಣಂಗೆ ಆಗದೇ ಇರೋ ಸಿದ್ಧಾರ್ಥ ಆಗಿರ್ತಾನೆ. ಪ್ರವೀಣ್ ಮತ್ತು ಅವನ ಫ್ರೆಂಡ್ಸ್ಗೆ ಡ್ಯಾನ್ಸ್ ಮಾಡೋಕ್ಕೆ ಚಾನ್ಸೇ ಕೊಡೋಲ್ಲ. ಬೈ ದ ವೇ ಪ್ರವೀಣ ಏನು ಮಾಡಿಬಿಡ್ತಾನೆ ಅಂದರೆ ಆ್ಯನ್ಯುವಲ್ ಡೇ ದಿನ ಸಿದ್ಧಾರ್ಥನ ರೂಮಲ್ಲಿ ಕೂಡಿ ಹಾಕಿ ಅವ್ರ ಪರ್ಫಾರ್ಮೆನ್ಸ್ ಟೈಮಲ್ಲಿ ಪ್ರವೀಣ ಅವನ ಫ್ರೆಂಡ್ಸ್ ಡ್ಯಾನ್ಸ್ ಮಾಡ್ತಾರೆ. ಇದೇ ಕೋಪಕ್ಕೆ ಸಿದ್ಧಾರ್ಥ್ ಪ್ರವೀಣನ್ ಕಾಲರ್ ಹಿಡಿದು ಜಗಳ ಮಾಡ್ತಿರ್ತಾನೆ. ಆಗ ಕನಕ ಬಂದು ಸಿದ್ಧಾರ್ಥ್ಗೆ ಬೈದು ಪ್ರವೀಣಂಗೆ ಸಪೋರ್ಟ್ ಮಾಡಿ ಕೈ ಹಿಡಿದು ಕರ್ಕೊಂಡು ಹೋಗ್ತಾಳೆ. ಬೇಸಿಕಲಿ ಪ್ರವೀಣ ಕನಕವಲ್ಲಿನ ಇಷ್ಟಪಡ್ತಿದ್ದ ಟೈಮಿಂದನೂ ಮುಂಚಿನ ಥರ ಇರೋದಿಲ್ಲ, ತುಂಬಾ ಬದಲಾಗಿರ್ತಾನೆ. ಫೇರ್ವೆಲ್ ದಿನ ಕನಕಾಗೆ ಪ್ರಪೋಸ್ ಮಾಡ್ತಾನೆ. ಬಟ್ ಕನಕ ನಾವು ಫ್ರೆಂಡ್ಸ್ ಅಷ್ಟೇ, ನಿನ್ನಿಂದ ನಾನು ಇದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ ಅಂತ ಹೋಗ್ತಾಳೆ. ಇದೇ ಸ್ಯಾಡಲ್ಲಿ ಪ್ರವೀಣ ಅಳಬೇಕಾದ್ರೆ ಬಬ್ಲುಗೆ ಸಿದ್ಧಾರ್ಥ್ ಹೊಡೆದಿರೋದು ನೋಡಿ ಪ್ರವೀಣ ರೌಡಿ ಥರ ಸಿದ್ಧಾರ್ಥ್ನ ಸಿಕ್ಕಾಪಟ್ಟೆ ಹೊಡಿತಾನೆ. ಈ ಗಲಾಟೆಯಲ್ಲಿ ತುಂಬ ಸ್ಟೂಡೆಂಟ್ಸ್ಗಳಿಗೆ ಹೊಡೆತ ಬಿದ್ದಿರೋದ್ರಿಂದ ಸಿದ್ಧಾರ್ಥ್ ಕಡೆ ಪೇರೆಂಟ್ಸ್ ಎಲ್ಲ ಬಂದು ಪ್ರವೀಣನ್ TC ಕೊಟ್ಟು ಕಳಿಸಿ, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ ಅಂತ ಪ್ರಿನ್ಸಿಪಲ್ ಹತ್ರ ಜಗಳ ಮಾಡ್ತಾರೆ. ಪ್ರಿನ್ಸಿಪಲ್ ಪ್ರವೀಣನ್ ತಾಯಿ ಸರೂನ ಸ್ಕೂಲ್ಗೆ ಕರೆಸ್ತಾರೆ. ಸರು ಬಂದು ಪ್ರಿನ್ಸಿಪಲ್ ಕಾಲೆಲ್ಲ ಬಿದ್ದು ಬೇಡ್ಕೊತಾಳೆ. ಅದೇ ಟೈಮ್ಗೆ ಹಾರ್ಟ್ ಅಟ್ಯಾಕ್ ಆಗಿ ಪ್ರವೀಣನ್ ತಾಯಿ ಬಿದ್ದುಬಿಡ್ತಾರೆ. ಸರುನ ಹಾಸ್ಪಿಟಲ್ಗೆ ಸೇರಿಸಿದಾಗ ಪ್ರವೀಣನ್ ತಂದೆ ಬಂದು ಹಾಸ್ಪಿಟಲ್ ಬಿಲ್ಲೆಲ್ಲ ಪೇ ಮಾಡಿ ಪ್ರವೀಣಂಗೆ ಕಪಾಳಕ್ಕೆ ಹೊಡಿತಾರೆ. ನೀನೇ ಎಲ್ಲ ಅಂತಿದ್ದವಳನ್ನು ಎಲ್ಲಿಗೆ ತಂದೆ ನಿಲ್ಲಿಸಿದೀಯಾ ನೋಡು ಅಂತ ಬೈತಾರೆ. ಪ್ರವೀಣ ಕಾಲೇಜ್ಗೂ ಹೋಗದೆ ಅವರಮ್ಮನ್ನ ನೋಡ್ಕೋಬೇಕು ಅಂತ ಮನೆಯಲ್ಲಿರ್ತಾನೆ. ಸರುಗೆ ಹುಷಾರಾಗ್ತಿರುತ್ತೆ. ಈ ಇನ್ಸಿಡೆಂಟ್ ಆಗಿಂದ ಎಷ್ಟೋ ದಿನ ಆದಮೇಲೆ ಪ್ರವೀಣ ಸ್ಕೂಲ್ಗೆ ಸೇರ್ಕೊತಾನೆ. ಅವತ್ತು ಕನಕ ಪ್ರವೀಣಂಗೆ ಸಾರಿ ಕೇಳಿ ನನಗೂ ನೀನಂದರೆ ತುಂಬ ಇಷ್ಟ, ಬಟ್ ನನ್ನ ಲೈಫ್ ಮೇಲೆ ತುಂಬ ಕನಸಿದೆ, ನೀನು 12th ಪಾಸ್ ಮಾಡಿದರೆ ಲವ್ ಮಾಡ್ತೀನಿ ಅಂತ ಹೇಳ್ತಾಳೆ. ಪ್ರವೀಣ ಎಕ್ಸಾಮ್ಸ್ನ ಸೀರಿಯಸ್ ಆಗಿ ತಗೊಂಡು ಸ್ಟಡೀಸ್ನ ಸ್ಟಾರ್ಟ್ ಮಾಡ್ತಾನೆ. ಕೋಚಿಂಗ್ ಕ್ಲಾಸ್ ಎಲ್ಲ ಸೇರ್ಕೊತಾನೆ. ಕಷ್ಟಪಟ್ಟು ರಾತ್ರಿ ಎಲ್ಲ ಕುತ್ಕೊಂಡು ಸ್ಟಡೀಸ್ ಮಾಡ್ತಿರ್ತಾನೆ. ಅವ್ರ ಅಮ್ಮಂಗೂ ಸಮಾಧಾನ ಆಗುತ್ತೆ. ಎಕ್ಸಾಮ್ ದಿನ ಅವರಮ್ಮ ದೇವರಿಗೆ ಮಂಗಳಾರತಿ ಮಾಡಿ ಪ್ರವೀಣನ ಎಕ್ಸಾಮ್ ಚೆನ್ನಾಗಾಗಲಿ ಅಂತ ಪೂಜೆ ಮಾಡುವಾಗ ಮತ್ತೆ ಎದೆನೋವು ಬಂದು ನರಳ್ತಿರ್ತಾರೆ. ಪ್ರವೀಣ ಅವರಮ್ಮನ ಹಾಸ್ಪಿಟಲ್ ಸೇರಿಸ್ತಾನೆ. ಎಕ್ಸಾಮ್ ಟೈಮ್ ಬೇರೆ ಸ್ಟಾರ್ಟ್ ಆಗಿರುತ್ತೆ. ಸರು ಪ್ರವೀಣಂಗೆ ಪಬ್ಲಿಕ್ ಎಕ್ಸಾಮ್ ಇದೆ, ಕರ್ಕೊಂಡು ಹೋಗಿ ಅಂತ ಅವ್ರ ತಂದೆಗೆ ಹೇಳಿ ಕಳಿಸ್ತಾಳೆ. ಅಂತೂ ಅವಸರದಲ್ಲಿ ಎಕ್ಸಾಮ್ ಬರೀತಾನೆ. ಈಗ ಸೀನ್ನ ಕಟ್ ಮಾಡಿದರೆ ರಿಸಲ್ಟ್ ಡೇ ಬಂತು. ಅವತ್ತು ಬೆಳಿಗ್ಗೆ ಸರು ದೇವ್ರ ಹತ್ರ ಬೇಡ್ಕೊಂಡು ಲೆಮನ್ ಜ್ಯೂಸ್ ಮಾಡಿ ಪ್ರವೀಣಂಗೆ ಕುಡಿಸ್ತಾಳೆ. ಪ್ರವೀಣ ಅವರಮ್ಮ ಹೊಲಿದಿರೋ ಶರ್ಟ್ ಹಾಕ್ಕೊಂಡು ರಿಸಲ್ಟ್ ನೋಡೋಕೆ ಹೊರಡ್ತಾರೆ. ಅವ್ರ ಜೊತೆ ಪ್ರವೀಣನ ಅಪ್ಪನೂ ಬರ್ತಾರೆ. ಸ್ಕೂಲ್ಗೆ ಹೋಗಿ ನೋಡಿದ್ರೆ ಬ್ಯಾನರಲ್ಲಿ ಪ್ರವೀಣನ ಫೋಟೋ ನೋಡಿ ಸರು ಚೀಟಿ ಹೊಡೆದು ತಗ್ಲಾಕೊಂಡಿದೆಯೇನೋ ಅಂತ ಬೈತಿರ್ತಾಳೆ. ಬೈ ದ ವೇ ಪ್ರವೀಣ ಒಳ್ಳೆ ಮಾರ್ಕ್ಸ್ ತಗೊಂಡು 9th ರ್ಯಾಂಕ್ ಬಂದಿರ್ತಾನೆ. ಸರುಗಂತೂ ಫುಲ್ ಖುಷಿ ಆಗುತ್ತೆ. ಪ್ರವೀಣನ ತಂದೆನೂ ಖುಷಿ ಪಡ್ತಾರೆ. ಎಲ್ಲರೂ ಪ್ರವೀಣಂಗೆ ಕಂಗ್ರಾಟ್ಸ್ ಹೇಳ್ತಾರೆ. ಕನಕ ಪ್ರವೀಣಂಗೋಸ್ಕರ ವೇಟ್ ಮಾಡ್ತಿರ್ತಾಳೆ. ಪ್ರವೀಣ ಹೋಗಿ ಅವಳನ್ನು ಮಾತಾಡಿಸ್ತಾನೆ. ಕನಕ ಪ್ರವೀಣನ ಹತ್ರ ನನಗೋಸ್ಕರ ಒಳ್ಳೆ ರ್ಯಾಂಕ್ ಬಂದಿದೆಯಾ ಅಂತ ತುಂಬ ಖುಷಿ ಆಗ್ತಾಳೆ. ಬಟ್ ಪ್ರವೀಣ ಓದಿದ್ದು ಕನಕಗೋಸ್ಕರ ಅಂತ ಅಂದ್ಕೊಂಡ್ರಾ? ಅಲ್ವೇ ಅಲ್ಲ. ಫ್ಲ್ಯಾಶ್ ಬ್ಯಾಕ್ನ ತೋರಿಸ್ತಾರೆ. ಪ್ರವೀಣನ ತಂದೆ ಮುನ್ನಿಕೃಷ್ಣ ಪ್ರವೀಣಂಗೆ ಬುದ್ಧಿ ಹೇಳಿರ್ತಾರೆ. ನಾನು ಓದಿಲ್ಲ ಅಂತ ನನ್ನ ಕುಟುಂಬದವರೇ ನನ್ನ ಆಚೆ ಹಾಕಿದ್ರು. ಒಂದು ಹೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ ನನಗೆ. ನನ್ನ ನಂಬಿ ಬಂದಿರೋಳು ನಿಮ್ಮಮ್ಮ ಒಬ್ಳೆ. ಅವಳು ಬಂದಮೇಲೆ ನನ್ನ ಲೈಫ್ನ ಚೇಂಜ್ ಮಾಡಿದ್ಲು. ಒಂದು ಬೇಕರಿ ಓನರ್ ಮಾಡಿದ್ಲು. ಓದಿಲ್ಲ ಅಂದರೆ ತುಂಬ ಅವಮಾನ ಮಾಡ್ತಾರೆ. ನನ್ನ ಜೊತೆ ನಿಮ್ಮಮ್ಮನ್ನ ಅವಮಾನಿಸ್ತಾರಲ್ಲ, ಅದನ್ನು ತಡ್ಕೊಳ್ಳೋಕ್ಕೆ ಆಗ್ತಿರಲ್ಲ ನನಗೆ. ನಾನಂತರೂ ಸೋತಿದ್ದೀನಿ. ಅವಳು ನಿನ್ನ ನಂಬಿದ್ದಾಳೆ. ನೀನು ಸೋಲ್ಬೇಡ ಪ್ರವೀಣ, ನಾನಿದ್ದೀನಿ ನಿಂಗೆ ಅಂತ ಹೇಳ್ತಾರೆ. ಹೀಗಾಗಿ ಪ್ರವೀಣ ಅವರ ಅಮ್ಮನ ಕನಸು ನನಸು ಮಾಡಬೇಕು ಅಂತ ಡಿಸೈಡ್ ಮಾಡ್ತಾನೆ. ಅವ್ರ ಅಪ್ಪ ಅಮ್ಮಂಗೋಸ್ಕರ ಬದುಕಬೇಕು. ಅವ್ರ ಅಪ್ಪ ಅಮ್ಮನ್ನ ಬಿಟ್ಟು ಈ ಜಗತ್ತಿನಲ್ಲಿ ಅವನ್ನ ಯಾರೂ ಪ್ರೀತಿಸೋದಿಲ್ಲ ಅಂತ ಅವನಿಗೆ ಅರ್ಥ ಆಗುತ್ತೆ. ಸೊ ಈಗ ಕನಕಾಗೂ ನಿನ್ನಿಂದ ನನಗೆ ಇದೆಲ್ಲ ಅರ್ಥ ಆಗಿದ್ದು ಅಂತ ಥ್ಯಾಂಕ್ಸ್ ಹೇಳಿ ಅಲ್ಲಿಂದ ಹೊರಡ್ತಾನೆ. ಅವ್ರ ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಫೋಟೋ ಎಲ್ಲ ತೆಗೆಸ್ಕೊಂಡು ಫುಲ್ ಹ್ಯಾಪಿಯಾಗಿ ಅವ್ರ ಅಪ್ಪ ಅಮ್ಮನ ಕನಸನ್ನ ನನಸು ಮಾಡೋಕ್ಕೋಸ್ಕರ IAS ಓದ್ತೀನಿ ಅಂತ ಹೊರಡ್ತಾರೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.
ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮೂವಿ ಕಥೆಯನ್ನು. ಮೂವಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.